ಎಂಎಲ್ಸಿ ಮಾಡೋದಕ್ಕೆ ನಂಬಿಸಿ ಯಾಮಾರಿಸಿದ ಭೂಪಾಯಿತ 1.5 ಕೋಟಿ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಕೈ ನಾಯಕರ ಮಾಧ್ಯಮ ಸಲಹೆಗಾರ ಅಂತ ಮೋಸ ಮಾಡಿದ್ದಾರೆ. ಎಂಎಲ್ಸಿ ಮಾಡಿಸ್ತೀನಿ, ಎಂಎಲ್ಸಿ ಕೊಡಿಸ್ತೀನಿ, ಟಿಕೆಟ್ ಕೊಡಿಸ್ತೀನಿ, ನಿಮ್ಮನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ 1.5 ಕೋಟಿ ಹಣವನ್ನು ಪಡ್ಕೊಂಡು ವಂಚನೆ ಮಾಡಿರುವ ಗಂಭೀರ ಆರೋಪ. ಕೈ ನಾಯಕರ ಮಾಧ್ಯಮ ಸಲಹೆಗಾರ ನಾನು ಅಂತ ಹೇಳಿ ಮೋಸ ಮಾಡಿದ್ದಾನೆ. ಮಂಗಳೂರು ಮೂಲದ ಮಹಿಳೆಗೆ ಕೋಟಿ ಕೋಟಿ ದೋಖಾ ಆಗಿದೆ. ಯಾರ್ರಿ ಸ್ವಾಮಿ ಎಂಬಾತನಿಂದ ವಂಚನೆ ಅನ್ನೋ ಆರೋಪ. ರಾಜಕಾರಣಿಗಳ ಜೊತೆಗಿನ ಫೋಟೋ ಇಟ್ಕೊಂಡು ಗಾಳ ಹಾಕಿದ್ದಾನೆ. ರಾಜ್ಯದ ಎಲ್ಲ ರಾಜಕಾರಣಿಗಳು ಗೊತ್ತು ಅಂತ ನಂಬಿಸಿದ್ದಾನೀತ. 5 ಕೋಟಿಗೆ ಡಿಮ್ಯಾಂಡ್ ಮಾಡಿ 1.2 ಕೋಟಿಯನ್ನು ಫೈನಲ್ ಮಾಡಿದ್ದ ಈತ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಯರ್ರಿ ಸ್ವಾಮಿ ಈತ MLC ಮಾಡಿಸ್ತೀನಿ ಅಂತ ಹೇಳಿ ನನಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಗೊತ್ತು, ಸಿದ್ದರಾಮಯ್ಯ ಗೊತ್ತು, DK ಶಿವಕುಮಾರ್ ಗೊತ್ತು, ಎಲ್ಲರೂ ಗೊತ್ತು ನನಗೆ ಅಂತ ಹೇಳಿ ಯಾಮಾರಿಸಿರುವಂಥ ಘಟನೆ ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ, ಮೋಸ ಮಾಡೋರಿದ್ರೆ ಮೋಸ ಹೋಗೋರು ಕೂಡ ಇರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಇದೇ ರೀತಿಯಾಗಿ ಗಾಳ ಹಾಕಿ ದುಡ್ಡನ್ನು ವಂಚನೆ ಮಾಡುವಂಥ ಪ್ರಕರಣಗಳು ಗೊತ್ತಾಗ್ತಾ ಇದೆ. ಈತ ಕೂಡ MLC ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ 1.25 ಕೋಟಿ ಹಣವನ್ನು ಫೈನಲ್ ಮಾಡಿ ದೋಚಿರುವಂಥ ಪ್ರಕರಣ ಇದು. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ ಇವು ಮಂಗಳೂರಿನ ಕಾರ್ಕಳ ಮೂಲದವರಾದ ಮಹಿಳೆಯವರು ಕೂಡ ಇವರು ಸಮಾಜ ಸೇವೆ ಮಾಡ್ಕೊಂಡಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಸಾಕಷ್ಟು ಜನ ಕೂಡ ಆಕೆಯನ್ನು ಗುರುತಿಸ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಈ ಬೆಂಗಳೂರು ಮೂಲದ ಯರಿಸ್ವಾಮಿ ಅನ್ನುವಂತಹ ವ್ಯಕ್ತಿ ಆಕೆಯನ್ನ ಮೊದಲಿಗೆ ಪರಿಚಯನ ಮಾಡಿಕೊಂಡು ತದನಂತರ ತನ್ನ ಹಿನ್ನೆಲೆಯನ್ನ ತೋರಿಸ್ತಾರೆ. ಅಂದ್ರೆ ರಾಜಕೀಯ ನಾಯಕರ ಜೊತೆ ತೆಗೆದುಕೊಂಡಿರುವಂತಹ ಫೋಟೋಗಳನ್ನ ತೋರಿಸಿ ರಾಜಕೀಯ ನಾಯಕರ ನಂಟಿದೆ, ರಾಜಕೀಯದಲ್ಲಿ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಸಾಕಷ್ಟು ಪರಿಶ್ರಮ ಪಡಬೇಕು, ಆದ್ರೆ ನಿಮ್ಮ ಈ ಸಮಾಜ ಸೇವೆಯನ್ನು ಗುರುತಿಸಿ ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು, MLC ಆಗಬಾರ್ದು ಅಂತ ಹೇಳಿ ಆಕೆಯನ್ನ ಕುಸ್ಲಾಯಿಸ್ತಾನೆ. ಅದಾದ ಬಳಿಕ ಕೂಡ MLC ಯನ್ನ ಮಾಡಿಸ್ತೀನಿ ಅಂತ ಹೇಳಿ 5 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಅದಾದ ಬಳಿಕ ಕೂಡ 1.5 ಕೋಟಿ ಹಣವನ್ನು ಪಡೆದುಕೊಳ್ತಾರೆ. ಹೀಗೆ ಹಣವನ್ನು ಪಡೆದುಕೊಂಡ ನಂತರ ಕಾಲಕ್ರಮೇಣವಾಗಿ ಆತ ಕೂಡ ಆಕೆಯ ಒಂದು ಸಂಪರ್ಕಕ್ಕೆ ಸಿಗಲ್ಲ. ಇದಾದ ಬಳಿಕ ಆಕೆಗೆ ಡೌಟ್ ಬರ್ತಾಳೆ, ಮಾತಾಡುವಂತ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಆದ್ರೆ ಒಮ್ಮೆ ಕೂಡ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ರೂಮ್ ನಲ್ಲಿ ಮಾತಾಡಬೇಕು ಅಂತ ಹೇಳಿ ಕರೆಸಿ ಆಕೆಗೆ ಲೈಂಗಿಕ ಕಿರುಕುಳವನ್ನು ಕೂಡ ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಅಲ್ತೂರು ಗೇಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ಕೂಡ ಈತ ಲಪ್ಟಾಯಿಸಿದ್ದಾನೆ. ಫೋನ್ ಅನ್ನು ಮಾಡ್ತಾ ಇದ್ರೆ ರಿಸೀವ್ ಮಾಡ್ತಾ ಇಲ್ಲ, ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ. ಈಗ ದೂರಿನ ಆಧಾರದ ಮೇಲೆ ಕೂಡ ಈ ಒಂದು ಆರೋಪಿಯ ಪತ್ತೆಗೆ ಮುಂದಾಗಿರುವಂತಹದ್ದು ಕೇವಲ ಇವರೊಬ್ಬರಿಗೆ ಈ ರೀತಿಯಾಗಿ ಮಾಡಿರುವಂತಹದ್ದು, ಅಥವಾ ಇದನ್ನೇ ಈ ಫೋಟೋಗಳನ್ನ ರಾಜಕೀಯ ನಾಯಕರ ಜೊತೆ ತೆಗೆದುಕೊಂಡಿರುವಂತಹದನ್ನ ಇಟ್ಕೊಂಡು ಈ ರೀತಿಯಾಗಿ ಏನಾದ್ರು ಬೇರೆಯವರಿಗೂ ಬ್ಲಾಕ್ ಮೇಲ್ ಮಾಡಿ ವಂಚನೆಯನ್ನು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿರುವಂತಹದ್ದು. ಶಿವ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.